ಯಾಕೆಂದರೆ ನಾನು ಸುಮಾರು 20 ವರ್ಷಗಳಿಂದ ನಮ್ಮ ಪುಣ್ಯರಾಯನವರ ಒಂದು ಸಂಪರ್ಕದಲ್ಲಿದ್ದೀನಿ. ಅವ್ರ ಮನೆ ಆಶ್ರಮಕ್ಕೆ ಜಾಸ್ತಿ ಬರದೇ ಇದ್ರೂ ಕೂಡ ಆಶ್ರಮದ ಬಗ್ಗೆ ಅವ್ರಿಗೂ ಕಾಳಜಿ ಜಾಸ್ತಿ, ಅಕ್ಕವ್ರ ಬಗ್ಗೆನೂ ಕಾಳಜಿ ಜಾಸ್ತಿ. ನಾನು ಕೂಡ ಅವರಿಗೆ ದಿನಾಲೂ ಭೇಟಿ ಆಗದೇ ಇದ್ರೂ ಕೂಡ ಅವ್ರು ಇವತ್ತೇನು ಹೊಸದು ಮಾಡ್ತಾ ಇದ್ದಾರೆ ಅನ್ನುವಂತಹ ಉತ್ಸುಕತೆ ನನಗೆ. ಯಾಕೆ ಅಂದರೆ ಅವರಲ್ಲಿ ಸಂಶೋಧನಾ ಬುದ್ಧಿ ಇದೆ. ಈಗ ನೋಡಿ, ನಾವು ಒಂದು ಜಾಗಕ್ಕೆ ಹೋಗ್ತೀವಿ, ಸುಮ್ಮನೆ ಬಂದ್ಬಿಡ್ತೀವಿ. ಆದರೆ ಸುಮ್ಮನೆ ಬರೋ ಮನುಷ್ಯರಲ್ಲ. ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ ಇಲ್ಲಿ ಏನು ಇತಿಹಾಸ ಇದೆ, ಇಲ್ಲಿ ಏನು ಅಡಕ ಆಗಿದೆ, ಇಲ್ಲಿನ ವಿಶೇಷತೆ ಏನು, ಇಲ್ಲಿನ ಹೊಸತನ ಏನು, ಇದರಿಂದ ಜನರಿಗೆ ಏನು ಲಾಭ, ನನಗೆ ವೈಯಕ್ತಿಕವಾಗಿ ಏನು ಲಾಭ, ಈ ಥರ ಒಂದು ವಿವೇಚನಾ ಶಕ್ತಿ ಅಥವಾ ಆ ಸಂಶೋಧನಾ ಬುದ್ಧಿ ಏನಿದೆಯಲ್ಲ ಅದು ಎಲ್ಲ ಕಡೆಯೂ ಅಣ್ಣವರಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ. ನಿರಂತರವಾಗಿ ಆ ಚೇತನತೆ ಅನ್ನೋದು ಚಿಮ್ಮುತ್ತಾ ಇರ್ತದೆ ಅವರ ಹತ್ರ. ಅದರಿಂದ ನಾನು ಸ್ಟೇಟಸ್ ಯಾಕೆ ನೋಡ್ತೀನಿ ಅಂತಂದರೆ, ಅವ್ರು ಇವತ್ತೇನು ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ, ಯಾವ ಊರಿಗೆ ಹೋಗಿದ್ದಾರೆ, ಅಲ್ಲಿನ ಯಾವ ನಮ್ಮ ಇತಿಹಾಸ ಯಾವ ಮುಗಿ ಹೋಗಿದೆಯೋ ಅಥವಾ ಜನ ಅದನ್ನು ಬಹಳ ಸಾಮಾನ್ಯ ರೀತಿಯಿಂದ ತಗೊಂಡಿದ್ದಾರೆ, ಆದರೆ ಅವರು ಅದನ್ನು ವಿಶೇಷ ಯಾಕೆ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ನನಗೆ ಬಹಳ ಹಿಡಿಸ್ತದೆ. ನಾವು ಒಂದು ಗುಡಿಗೆ ಹೋಗ್ತೀವಿ, ಆ ಗುಡಿಗೆ ಹೋಗ್ತೀವಿ, ದೇವರದ ದರ್ಶನ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಅಥವಾ 5 ನಿಮಿಷ ಕೊಡ್ತೀವಿ, ಹೊರಗೆ ಬರ್ತೀವಿ. ಆದರೆ ಅವ್ರು ಹಂಗಲ್ಲ. ಪ್ರತಿ ಗೋಡೆಯನ್ನು ನೋಡ್ತಾರೆ, ಪ್ರತಿ ಛತ್ತಿನಲ್ಲಿರುವಂಥ ಒಂದೊಂದು ವಿಷಯಗಳನ್ನು ನೋಡಿ ಅದರ ಕಾಲಘಟ್ಟ ಏನಿರ್ಬೋದು, ಅದರ ವಿಶೇಷತೆ ಏನಿರ್ಬೋದು, ಅಂದರೆ ಸಾಮಾನ್ಯ ಜನರಿಗೂ ಅದರ ಮಹತ್ವವನ್ನು ತಿಳಿಸಿಕೊಡುವಂತಹ ತುಳಿತ ಅವರಲ್ಲಿ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಆದ್ದರಿಂದ ನಾನು ವೈಯಕ್ತಿಕವಾಗಿ ಬಾಗಲಕೋಟೆ ಜಿಲ್ಲೆಯವರು, ಅಲ್ಲಿ 10ನೇವರೆಗೂ ಓದಿ 17 ವರ್ಷ ನಾನು ಅದೇ ಜಿಲ್ಲೆಗಳಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಾಪುರ ಜಿಲ್ಲೆಗಳಲ್ಲಿ ತಿರುಗಾಡಿ ಸೇವೆ ಮಾಡಿದ ಮನುಷ್ಯರು. ಇಲ್ಲಿ ಗುಲ್ಬರ್ಗ ಜಿಲ್ಲೆಗೆ ಬಂದ ಮೇಲೆ ಇಲ್ಲಿನ ಇತಿಹಾಸ ಆಗಲಿ, ಇಲ್ಲಿನ ಒಂದು ಸ್ಥಾನಿಕ ವಿಶೇಷತೆಗಳು ನನಗೇನೂ ಗೊತ್ತಿರಲಿಲ್ಲ, ನಿಜವಾಗೂ ಏನೂ ಗೊತ್ತಿರಲಿಲ್ಲ. ಆದರೆ ಅಣ್ಣವರ ಆ ವಿಷಯಗಳನ್ನು ನೋಡೋದ್ರಿಂದ ಇಲ್ಲಿನ ಸಣ್ಣ ಸಣ್ಣ ಇದರಲ್ಲೂ ಎಷ್ಟು ಮಹತ್ವಪೂರ್ಣ ಇದೆ ಅನ್ನೋದನ್ನು ನಾನು ಅವರಿಂದ ನೋಡಿ ಇತಿಹಾಸ ತಿಳ್ಕೊಂಡಿದ್ದೀನಿ. ಅದರ ವಿಶೇಷತೆಯನ್ನು ನಾ ಜಾಗಕ್ಕೆ ಹೋಗದಿದ್ರೂ ನನಗೆ ಅದರ ವಿಷಯ ಬಗ್ಗೆ ನನಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾನು ಅವರಿಗೆ ಅದನ್ನು ಬಹಳ ಮೆಚ್ಚುತ್ತೀನಿ. ಅವ್ರು ನೋಡಿ ತಿಳ್ಕೊಂಡು ಬರೀ ಲೇಖನ ಬರೆದಿದ್ರೆ ಬಹುಶಃ ನನಗೆ ಅಷ್ಟು ಗೊತ್ತಾಗ್ತಿತ್ತೋ ಇಲ್ಲ, ಯಾಕೆ ಎಲ್ಲ ಲೇಖನ ನನಗೆ ಓದೋಕ್ಕೆ ಆಗಲಿಕ್ಕಿಲ್ಲ. ಆದರೆ ಅವರು ಆ ಸ್ಟೇಟಸ್ನಲ್ಲಿ ಹಾಕೋದ್ರಿಂದ ಅವುಗಳನ್ನು ಓದಿ ನೋಡಿ ಅವ್ರು ಇಷ್ಟೇ ಲೇಖನ ಹಾಕಿದ್ರು ಓದ್ತೀನಿ, ಇಷ್ಟೇ ಲೇಖನ ಹಾಕಿರೋದ್ರಲ್ಲಿ ಆದರೂ ಕೂಡ ಓದ್ತೀನಿ. ಅದರಲ್ಲಿ ಏನು ವಿಶೇಷತೆ ಅದ, ಈ ಸ್ಥಾನದ ಮಹತ್ವ ಏನು ಅನ್ನೋದು ಅದರಿಂದ ನನಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ ಅಣ್ಣವರಿಂದ. ನಾ ಹೊರಗೆ ಹೋಗದೇ ಇದ್ದರೂ ಮನೆಯಲ್ಲಿಯೇ ಕುಳಿತು ನನಗೆ ಇತಿಹಾಸವನ್ನು ತಿಳಿಸಿರುವಂಥ ಮಹಾನ್ ವ್ಯಕ್ತಿಯವರು. ಬಹುಶಃ ತಾವೆಲ್ಲರೂ ಅದನ್ನು ಅನುಭವ ಮಾಡಿರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಹೀಗೆ ಮತ್ತು ಅಣ್ಣವರು ಬಹಳ ಸರಳ ಸ್ವಭಾವದವರು, ಯಾವುದೇ ಪ್ರಕಾರದ ಅಹಂಬಿಕೆಯನ್ನು ತೋರಿಸಲಾರದೆ ಎಲ್ಲರ ಜೊತೆಗೆ ಬೆರೆತುಕೊಂಡು ನಡೆಯುವಂಥ ಸ್ವಭಾವ. ಹಾಗೆ ಪ್ರತಿಯೊಬ್ಬರ ಬಗ್ಗೆ ಒಂದು ಶುಭ ಭಾವನೆ, ಗುಡ್ ವಿಶಸ್. ಅಂದರೆ ಯಾರ ಬಗ್ಗೆನೂ ಯಾಕೆ ಯೋಚನೆ ಮಾಡೋಕ್ಕಾಗೋದ್ರೆ ಟೈಮೇ ಇಲ್ಲ, ನನಗೆ ಟೈಮೇ ಇಲ್ಲ. ಯಾಕೆ ಆ ಸಂಶೋಧನೆಯಲ್ಲಿ ಆ ತಾವು ಅರಿಯುವ ವಿಷಯಗಳ ಯೋಚನೆಯಲ್ಲಿ ಬೇರೆ ವಿಚಾರಕ್ಕೆ ಆಸ್ಪದನೇ ಇಲ್ಲ. ಆದ್ದರಿಂದ ಅವರು ಸಮಾಜಕ್ಕೆ ತಮಗರಿವಿಲ್ಲದಂತೆಯೇ ಪುಟಗಳನ್ನು ತೆರಿತಾ 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 ಇತಿಹಾಸದ ದೊಡ್ಡ ಪುಸ್ತಕವನ್ನೇ ಜನರವರೆಗೆ ತಲುಪಿಸಿದರೆ ಇದು ನನ್ನ ಅನುಭವ. ಅದರಿಂದ ಅಣ್ಣವ್ರ ಬಗ್ಗೆ ನಾವು ಹೇಳ್ತಾ ಹೋದರೆ ಬಹಳಷ್ಟು ವಿಷಯಗಳಿವೆ. ಅವರು ಇದೆಲ್ಲ ಸಮ್ಮೇಳನದ ಅಧ್ಯಕ್ಷರಾಗಿ ಅವೆಲ್ಲ ಮುಗಿಸ್ಕೊಂಡು ಬರಲಿ. ಮತ್ತೊಂದು ಸಾರಿ ನಾವು ಆಶ್ರಮಕ್ಕೆ ತಮಗೆ ಆಹ್ವಾನ ಕೊಡ್ತೀವಿ. ಆಗ ನಮ್ಮೆಲ್ಲರ ಮಧ್ಯದಲ್ಲಿ ತಮ್ಮ ಇನ್ನೂ ಹೆಚ್ಚಿನ ಅನುಭವವನ್ನು ನಾವು ಕೇಳುವಂಥವ್ರು ಆಗೋಣ. ತಾವು ಕೂಡ ಅದಕ್ಕೆ
ಆದರೆ ರೇಣುಕಾಂಕವ್ರ ಮಾತು ಕೇಳಿ ನನಗೆ ಆಶ್ಚರ್ಯ ಆಯಿತು. ಅಂದರೆ ಆಶ್ರಮದ ಬಗ್ಗೆ, ಆಶ್ರಮದ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲದೇ ಇಷ್ಟೊಂದು ಅಂದ್ಕೊಂಡಿದ್ದಾರಲ್ಲ. ಯಾಕೆ ಅಂದರೆ ನೋಡಿ, ಅವರು ಆಧ್ಯಾತ್ಮಿಕತೆಯಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಕೆಲಸ ಮಾಡಿದ್ದಾರೆ. ಯಾಕೆ ಮನುಷ್ಯನಿಗೆ ನೋಡಿ, ಯಾರಾದರೂ ಒಂದು ವೇಳೆ ಏನಾದರೂ ಅಂದರೆ ಅದು ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಬಹಳ ನೋವಾಗ್ತದೆ, ಬಹಳ ತ್ರಾಸಾಗ್ತದೆ. ಆದರೆ ಆಧ್ಯಾತ್ಮಿಕತೆಯ ಆಧಾರದಿಂದ ಅದನ್ನು ಬದಿಗಿಟ್ಟು ತಾನು ಒಂದು ಸಶಕ್ತ ಮಹಿಳೆಯಾಗಿ ಇವತ್ತು ಹೊರಹೊಮ್ಮಿದಾರಲ್ಲ, ಅದು ನನಗೆ ಹೆಮ್ಮೆಯ ವಿಷಯ. ಅಂದರೆ ಆಧ್ಯಾತ್ಮಿಕತೆ ಅನ್ನೋದು ನಮ್ಮನ್ನು ಹೆಂಗೆ ಸಶಕ್ತ ಮಾಡಿ, ಭಲೆ ಟಿ ವಿ ಮಾಧ್ಯಮದಿಂದ ನೋಡಿರ್ಬೋದು, ಆದರೆ ಅದನ್ನು ಅಳವಡಿಸ್ಕೊಂಡಿದ್ದಾರೆ ನಾವು. ಇವತ್ತು ಕೇಳಿಬಿಡೋರು ಎಷ್ಟೋ ಜನ ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಟು ಬಿಡ್ತಾರೆ, ಆದರೆ ಅವರು ಬಿಟ್ಟಿಲ್ಲ. ಅದನ್ನು ತನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ತನಗೆ ಬರುವಂಥ ಚಾಲೆಂಜಸ್ಗಳನ್ನು ಪಾರು ಮಾಡಿ ತನ್ನನ್ನು ತಾನು ಒಬ್ಬ ಸದೃಢ, ಸಶಕ್ತ, ಒಬ್ಬ ಧೈರ್ಯವಂತ ಮಹಿಳೆಯನ್ನಾಗಿ ಮಾಡಿಕೊಂಡಿದ್ದಾರಲ್ಲ, ಇದು ನಿಜವಾಗೂ ಹೆಮ್ಮೆ ಪಡುವಂಥ ವಿಷಯ. ಆದ್ದರಿಂದ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಜ್ಞಾನ ಬರೀ ಕೇಳುವುದರ ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡದ್ದೇ ಆದರೆ ನಮಗರಿವಿಲ್ಲದಂತೆ ಪರಿವರ್ತನೆಯನ್ನು ಅದು ತಗೊಂಡು ಬರ್ತದೆ. ಅದಕ್ಕೆ ಅವರು ಸಾಕ್ಷಿ, ರೇಣುಕಾ ಅವರು ಸಾಕ್ಷಿ ಇದ್ದಾರೆ. ಆದ್ದರಿಂದ ನಾವು ಕೂಡ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ಳಿ, ತಮ್ಮ ಜೀವನವನ್ನು ಸುಖಿ, ಶಾಂತಮಯ, ಸದೃಢ ಮಾಡ್ಕೋತೀರಿ. ಮಾನಸಿಕ ಸದೃಢತೆ ಮಾಡ್ಕೋತೀರಿ. ಹಾಗೂ ಸಮಾಜದಲ್ಲಿ ಬರುವಂಥ ಚಾಲೆಂಜಸ್ಗಳನ್ನು ಎದುರಿಸಿ ತಾವು ಒಬ್ಬ ಸಶಕ್ತ ಮನುಷ್ಯರಾಗ್ತೀರಿ ಅಂತ ಭಾವಿಸ್ತಾ, ಅಣ್ಣವರಿಗೆ ಮತ್ತೊಂದು ಸಾರಿ ನಾನು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಕ್ಕೆ ನಾನು ಬಹಳ ಖುಷಿಯೂ